ಎಲ್ರಿಗೂ ನಮಸ್ಕಾರ. ಆ್ಯಸ್ ಎವ್ರಿಬಡಿ ಟೋಲ್ಡ್, ಒಂದು 12 ವರ್ಷದಿಂದ ಕಾಯ್ತಾ ಇದ್ವಿ. ಆ್ಯಂಡ್ ಪ್ರತಿ ವರ್ಷವೂ ನಾವು ಯಾವಾಗ ಫೈನಲ್ಸ್ಗೆ ಹೋಗಿ ಸೋತಿದ್ದೀವಿ, ನಾನಂತೂ ಸ್ಟೇಜ್ ಮೇಲೆ ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ದೀಸ್ ಆರ್ ಡ್ರೀಮ್ ಆ್ಯಕ್ಚುಲಿ. ಇಟ್ಸ್ ಲೈಕ್ ಒಂದು ವರ್ಲ್ಡ್ ಕಪ್ ಗೆದ್ದಂಗೆ. ಯಾಕಂದರೆ ವಿ ಹ್ಯಾವ್ ಸೀನ್ ಸುದೀಪ್ ಸರ್ ಫಾರ್ ದ ಟೀಮ್ ಹೌ ಮಚ್ ಹಿ ಡಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಪ್ರತಿಯೊಬ್ಬರೂ ಅಷ್ಟೇ, ಇಲ್ಲಿ ಇರೋರೆಲ್ಲರೂ ಅಷ್ಟೇ, ನಾವು ಎಷ್ಟು ಕ್ರಿಕೆಟ್ ಆಡಿದ್ದೀವಿ, ಸ್ಟಿಲ್ ಅವರ ಒಂದು ನೇತೃತ್ವದಲ್ಲಿ ಎಷ್ಟು ಡಿಸಿಪ್ಲಿನ್ ಕಲ್ತಿದ್ದೀವಿ ಕ್ರಿಕೆಟ್ನಲ್ಲಿ. ಆ್ಯಂಡ್ ಗೆಲ್ಲೇಬೇಕು ಅಂತ ಒಂದು ಛಲ ಇಟ್ಕೊಂಡಿದ್ದೀವಲ್ಲ, ದಟ್ ವಿ ಹ್ಯಾವ್ ರಿಯಲಿ ಲರ್ನ್ಡ್ ಅ ಲಾಟ್ ಥ್ರೂ ದಿಸ್ CCL, ಥ್ರೂ ಸುದೀಪ್ ಸರ್ ಆ್ಯಂಡ್ ವಿಷ್ಣು ಸರ್. ಅ ಗ್ರೇಟ್ ಟೂರ್ನಮೆಂಟ್. ಯು ಹವ್ ಮೇಡ್ ಅವರ್ ಡ್ರೀಮ್ಸ್ ಕಮ್ ಟ್ರೂ ಆ್ಯಕ್ಚುಲಿ. ನಾವು ಯಾವಾಗಲೂ ಅಷ್ಟೇ ಇಂಥ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು ಕ್ರಿಕೆಟ್ ಆಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆ್ಯಂಡ್ ಯು ಮೇಡ್ ಅಶೋಕ್ ಸರ್, ಇನಿ ಸರ್, ಮಯೂಕ, ಥ್ಯಾಂಕ್ಸ್ ಅ ಲಾಟ್. ಈ ಒಂದು ಟೀಮ್ನ ಫ್ರಮ್ ಡೇ ಒನ್ ಯು ಪೀಪಲ್ ಹ್ಯಾವ್ ಬೀನ್ ವಿತ್ ಅಸ್, ಸಪೋರ್ಟಿಂಗ್ ಅಸ್ ಇನ್ ಎವ್ರಿ ವೇ. ಆ್ಯಂಡ್ ನಮ್ಮ ತಂಡ ಪ್ರತಿಯೊಬ್ಬರೂ ಅಷ್ಟೇ. ಆ್ಯಂಡ್ ಇಟ್ಸ್ ಲೈಕ್ ಈ ವರ್ಷ ಇನ್ಫ್ಯಾಕ್ಟು ಎಷ್ಟೇ ವಿಕೆಟ್ ಹೋದ್ರೂ ಇಟ್ ವಾಸ್ ಲೈಕ್ ಅವನಿದ್ದಾನೆ, ನೆಕ್ಸ್ಟ್ ಅವನಿದ್ದಾನೆ ಅಂತ ಅಂದ್ಬಿಟ್ಟು ವಿ ಹ್ಯಾಡ್ ಹೋಪ್ ಆನ್ ಎವ್ರಿಬಡಿ ಇನ್ಫ್ಯಾಕ್ಟ್. ಆ್ಯಂಡ್ ಆ ಒಂದು ಸೆಮಿಫೈನಲ್ಸ್ನಲ್ಲಿ ಪ್ರತಿಯೊಂದು ಎನರ್ಜಿ ತೋರಿಸಿದ್ದಕ್ಕೆ we won in fact at semi-finals and the finals. This time Rajiv really he made it easy for us. Actually at the finals though, it might look very easy, but it was not easy. He made it easy. Pratyobru Chandan bowled fantastic. And again the thankless job is from our captain Sudeep sir. Yakandre trust me, keeping ಮಾಡೋದು easy ಇಲ್ಲ. For his height, I always tell him ಪ್ರತಿ ಮ್ಯಾಚ್ ನಲ್ಲೂ 150 ಬಸ್ಕಿ ಹೊಡಿಬೇಕು. Okay, and he's been doing that from day one, so that's not easy. So I'm very, very, very happy to be part of this wonderful team. And it's just starting actually. We still have a lot of final cups actually. Thank you so much. ನಾನು 12 ವರ್ಷದಿಂದಲ್ಲ ಕಾದಿಲ್ಲ, 6 ವರ್ಷದಿಂದ ಅಷ್ಟೇ. ಯಾಕಂದ್ರೆ ನಾನು ಬಂದಿದ್ದೆ 2018-19 ನಾನು ಆಡ್ತಾ ಇರೋದು. ಆ್ಯಂಡ್ ಅಂದರೆ ಕಪ್ಪು ಗೆದ್ದ ಮೇಲೆ ಆ್ಯಕ್ಚುಲಿ ಎಲ್ಲರಿಗೊಂದು ಜೋಶು, ಖುಷಿ ಅನ್ನೋದಿರುತ್ತಲ್ಲ, ಆ ಖುಷಿಗಿಂತ ಒಂದು ನೆಮ್ಮದಿ. ಅಂದರೆ ಒಂದು ಏನು ನಾನು 4-5 ವರ್ಷ ಸೀಸನ್ ಆಡಿದ್ವಿ, ಎಲ್ಲದರಲ್ಲೂ ಫೈನಲ್ಸು, ಸೆಮಿಫೈನಲ್ಸ್, ಇನ್ನೇನು ಕಪ್ ಎತ್ಕೋತೀವಿ ಅಂತಿದ್ವಿ, ಮಿಸ್ ಆಗ್ಬಿಡ್ತಾ ಇತ್ತು. ಸೊ ಅದಾದಮೇಲೆ ಅಂದರೆ ಟೂರ್ನಮೆಂಟ್ ಆದಮೇಲೆ ಹೆಚ್ಚು ಕಮ್ಮಿ ಒಂದು 3-4 ತಿಂಗಳು ರಾತ್ರಿ ಹೊತ್ತೆಲ್ಲ ಒಂಥರ ನಿದ್ದೆಲೆಲ್ಲ ಕಾಡೋದು ನಮಗೆ, ಆ ಮ್ಯಾಚ್ಗಳು ಅಥವಾ ಆ ಸಿಚುವೇಶನ್ಗಳು ಏನೇನಾಗಿತ್ತು. ಸೊ ಅದೊಂದು ಭಯ ಅದು. ಅಂದರೆ ಒಂದು ವರ್ಷ ಅಯ್ಯೋ ಅದೇ ನೋವಲ್ಲಿ, ಅದೇ ಟೆನ್ಷನಲ್ಲಿ ಇರ್ತೀವಿ. ಸೊ ಈ ಸಲ ಕಪ್ ಗೆದ್ದು ಒಂದು ಖುಷಿ ಅನ್ನೋಕ್ಕಿಂತ ನೆಮ್ಮದಿಯಾಗಿದ್ದೀವಿ. ಇನ್ನೂ ಆ ನೈಟ್ ಮೇರ್ಸ್ ಇಲ್ಲ, ಆರಾಮಾಗಿರ್ಬೋದು ಅಂತ. ಸೊ ಈ ಸಲ ಆದರೆ ಪ್ರತಿ ಸೀಸನ್ಗಿಂತ ಈ ಸೀಸನ್ನು ನನಗೆ ಒಂದು ಎರ್ರಾಬಿರಿ ಜೋಶ್ ಕಾಣೋದು ಟೀಮಲ್ಲಿ, ಏನೋ ಗೊತ್ತಿಲ್ಲ. ಆ್ಯಂಡ್ ಸುದೀಪ್ ಸರ್ದು ಏನು ವೈರಲ್ ಆಯ್ತಲ್ಲ ನಿಮಗೆ, ಅದೇನು ಅಲ್ಲ ಆ್ಯಕ್ಚುಲಿ. ಅದು ಬರೀ 0.001% ಅಷ್ಟೇ. ಅವರು ಕೊಡ್ತಿದ್ದಂಥ ಮೋಟಿವೇಶನ್ನು ಡ್ರೆಸ್ಸಿಂಗ್ ರೂಮಲ್ಲಿ, ಅವ್ರು 227 ಹೊಡೆದಾಗ ನಮಗೆ ಬಂದು ಹೇಳಿದಂಥದ್ದು ಬ್ಯಾಟ್ಸ್ಮನ್ಗಳಿಗೆ, ಹಿಂಗೂ ಮೋಟಿವೇಟ್ ಮಾಡ್ಬೋದಾ ಅಂತ. ನಾವು ಆ ವಿಡಿಯೋ ಎಲ್ಲ ಬಂದ್ಬಿಟ್ಟಿದ್ರೆ ಮುಗಿದೋಯ್ತು ಬಿಡಿ. ಅನ್ಬೀಟೇಬಲ್, ಮಿಲಿಯನ್ ಗಟ್ಟಲೆ ಓಡ್ಬಿಟ್ಟಿರೋದು. ನಮಗೆ ಒಂದು ಕಡೆ ಅವ್ರು ಮೋಟಿವೇಟ್ ಮಾಡ್ತಿರೋದು ಒಂದು ಜೋಶಲ್ಲಿ ಇದ್ದೀವಿ, ಇನ್ನೊಂದು ಕಡೆ ಇನ್ನೊಂದು ಭಯ, ಅಂದರೆ ಇನ್ಯಾರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅಂತ ಭಯ ನಮಗೆ. ಸೊ ಆ ಒಂದು ಭಾಳ ಒಂದು ಎನರ್ಜೆಟಿಕ್ ಆಗಿ ಭಾಳ ಮಜವಾಗಿ ಆಡಿದಂಥ ಸೀಸನ್ ಇದು. ನಾನು ಒಂದು 6 ವರ್ಷದಲ್ಲಿ ತುಂಬ ಕಮ್ಮಿ ಪ್ರಾಕ್ಟೀಸ್ ಮಾಡಿದ್ದೆ ಅಂದರೆ ಇದೇ ಸೀಸನ್ನು. ಪ್ರಾಕ್ಟೀಸೇ ಕಮ್ಮಿ, ಒಂದು 10-12 ದಿನ ಮಾಡಿದ್ದೀವಿ ಅಷ್ಟೇ. ಆ್ಯಂಡ್ ಸುದೀಪ್ ಸರ್ ಬಹುಶಃ ಒಂದಿನ ಬಂದಿದ್ರು ನಾವು ಮ್ಯಾಚ್ಗೆ, 1-2 ದಿನ ಟೂರ್ನಮೆಂಟ್ ಮುಂಚೆ. ಸೊ ಅಷ್ಟು ರಿಲ್ಯಾಕ್ಸ್ ಆಗಿ ಆಡಿದಂಥ ರಿಸಲ್ಟ್ ಅನಿಸುತ್ತೆ ಇದು. ಆ್ಯಂಡ್ ಎಂಟೈರ್ ಟೀಮ್ ಜೇಕ್ ಅವ್ರು ಹೇಳ್ದಂಗೆ ಯಾವಾಗ ಬಂದು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಥರ ಒಂದು ಪ್ರತಿಯೊಬ್ಬರು ಒಂದು ಬ್ಯಾಕಪ್ ಆಗ್ತಾ ಬಂದರು. ಆ್ಯಂಡ್ ತುಂಬ ಖುಷಿ ಇದೆ. ಫೈನಲಿ ಟ್ರೋಫಿನ ತೊಗೊಂಡೋಗ್ತಾ ಇರೋದು. ಅವ್ರಿಗೆ 12 ವರ್ಷ ತುಂಬ ಲಾಂಗ್, ಆ್ಯಕ್ಚುಲಿ 6 ಇಯರ್ಸ್ ನಮಗೂ ತುಂಬ ಲಾಂಗ್ ಅನಿಸ್ತಾ ಇತ್ತು. ಅಂದರೆ ಪ್ರತಿ ಸಲ ಇನ್ನೇನು ಬಂತು ಎಲ್ಲನೂ ಹೊಡ್ಕೊಂಡ್ಬರ್ತಾ ಇದ್ವಿ, ಇದರಲ್ಲಿ ಮಿಸ್ ಮಾಡ್ಬಿಡ್ತಾ ಇದ್ವಿ ಸೆಮಿಫೈನಲ್ಸು ಇಲ್ಲ ಫೈನಲ್ಸಲ್ಲಿ. ಎಸ್ಪೆಷಲಿ ಲಾಸ್ಟ್ ಇಯರ್ ಫೈನಲ್ಸಲ್ಲಿ ಸೋತಿದ್ದಂತೂ 6 ತಿಂಗಳು ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಸಿನಿಮಾ ಸೋದಾಗ ಅಷ್ಟು ನೋವಾಗಲ್ಲ, ಇದು ಜಾಸ್ತಿ ನೋವಾಗುತ್ತೆ. ಫೈನಲಿ ಖುಷಿ ಇದೆ. ಆ್ಯಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಕೂಡ ಈ ಕಪ್ ಇಲ್ಲೇ ಇರುತ್ತೆ.
ಥ್ಯಾಂಕ್ ಯು ಸೊ ಮಚ್. ನಾನೊಂದು 3 ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಆಡಾಯಿತು, ಗೆದ್ದಾಯಿತು, ಕಪ್ ಬಂದಾಯಿತು. ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ. ಬಟ್ ಇದೇ 1 ವರ್ಷದ ಕೆಳಗೆ ಫೈನಲ್ಸ್ ಹೋಗೋದಕ್ಕೆ ಮುಂಚೆ ಸೆಮಿಫೈನಲ್ಸ್ನ ನಮ್ಮೂರಲ್ಲಿ ಚೆನ್ನೈ ವಿರುದ್ಧ ಸೋತಾಗ ಅಲ್ಲಿದ್ದಂಥ ಒಂದು ಸೈಲೆನ್ಸ್, ನಾವೆಲ್ಲ ಹತ್ಕೊಂಡು ಕೂತಾಗ ನಮ್ಮೊಟ್ಟಿಗೆ ನಾವೇ ಇದ್ವಿ, ಯಾರೂ ಇರಲಿಲ್ಲ. ಮನೆಗೆ ಹೋಗೋವರೆಗೂ ಒಂದು ಫೋನ್ ಇಲ್ಲ, ಯಾರ್ದು ಮೆಸೇಜ್ ಇಲ್ಲ. ಇವತ್ತು ತುಂಬ ಅದು ಆ ಸೈಲೆನ್ಸ್ ಇವತ್ತಿಗೆ ಇನ್ನೂ ಕಾಡುತ್ತೆ. ಆ ಒಂದು ಪೇನನ್ನು ನಾವು ತೊಗೊಂಡೋಗ್ತೀವಿ ಯಾವಾಗ್ಲೂ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಅದು ಮೊದಲನೇ ವಿಚಾರ. ಎರಡನೇ ವಿಚಾರ, ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಈ ಥರದೊಂದು ಟ್ರೋಫಿನ ಯಾವ ಟೈಮಿಗೆ ಯಾರಿಗೆ ಕೊಡಬೇಕು ಅಂತ. ಅದಕ್ಕೆ ನಾವು ಈ ಟ್ರೋಫಿನ ಈ ಸರಿ 30 ಇಯರ್ಸ್ಗೆ ಅಣ್ಣಂಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಈ ಟ್ರೋಫಿನ. ಸೊ ಇಟ್ ಹ್ಯಾಪನ್ಸ್. ಇಷ್ಟು ವರ್ಷದ ಕಷ್ಟದಲ್ಲಿ ನಾವೇನು ಎಷ್ಟೇ ಶ್ರಮ ಹಾಕಿದ್ರು ರೈಟ್ ಟೈಮಿಗೆ ಆಗಬೇಕದು. ಅದು ರೈಟ್ ಟೈಮ್ ಆಗಿದೆ ಅಣ್ಣ, ಆ್ಯಂಡ್ ದಟ್ ಈಸ್ ಯೋರ್ಸ್. ಮೂರನೇ ವಿಚಾರ, ಅಶೋಕ್ ಸರ್ ಫೆಬ್ರವರಿ ಮಿಡ್ ವೀಕಲ್ಲಿ ಬರ್ತೀನಿ ಅಂದರು. ನಾವೆಲ್ಲ ಮಾತಾಡಾಗಿದೆ. ಅವ್ರು ಬಂದ ತಕ್ಷಣ ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ಅದು ಒಂದು ಸೈಡಲ್ಲಿ ಏನು ಅದು ವೈರಲ್ ಆಗಿತ್ತು ವಿಡಿಯೋ, ಒಂದು ಸೈಡ್ ಅಣ್ಣ ತೋರಿಸಿದ್ರು. ಪ್ಯಾನ್ ಮಾಡಲಿಲ್ಲ ಲಕ್ಕಿಲಿ ನಾನು. ಆಗಾಗ ಪ್ಯಾನ್ ಮಾಡಿದರೆ ನಾನೇ ಕಾಣಿಸ್ಕೊತಾ ಇದ್ರು. ಸುಮ್ಮನೆ ಹೊಡ್ಕೊಂಡು ಬೈತಾ ಇದ್ದಾರೆ ಅನ್ಕೊಂಡು ಹೋಗ್ಬೇಕಿತ್ತು. ಸೊ ತುಂಬ ಖುಷಿ ಆಗುತ್ತೆ ಚಾಂಪಿಯನ್ ಸೈಡಲ್ಲಿ ಇದ್ದೀವಿ ಅಂತ. ಥ್ಯಾಂಕ್ ಯು ಅಣ್ಣ. ಆ್ಯಂಡ್ ದೆನ್ KB ಎಲ್ಲ ಸೀನಿಯರ್ಸ್ಗಳು ಮಾತಾಡಿದ್ದಾರೆ. ಸೊ ನಾನೊಂದು ಹೇಳ್ಕೊಬೇಕಾಗಿತ್ತು, ಒಂದು ಸೈಡ್ ಇದ್ದಿದ್ದು ನಾನೇನೆ. ಸೊ ಅದನ್ನ ನಾನು ಹೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಾನೊಂದು 3 ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಆಡಾಯಿತು, ಗೆದ್ದಾಯಿತು, ಕಪ್ ಬಂದಾಯಿತು. ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ. ಬಟ್ ಇದೇ 1 ವರ್ಷದ ಕೆಳಗೆ ಫೈನಲ್ಸ್ ಹೋಗೋದಕ್ಕೆ ಮುಂಚೆ ಸೆಮಿಫೈನಲ್ಸ್ನ ನಮ್ಮೂರಲ್ಲಿ ಚೆನ್ನೈ ವಿರುದ್ಧ ಸೋತಾಗ ಅಲ್ಲಿದ್ದಂಥ ಒಂದು ಸೈಲೆನ್ಸ್, ನಾವೆಲ್ಲ ಹತ್ಕೊಂಡು ಕೂತಾಗ ನಮ್ಮೊಟ್ಟಿಗೆ ನಾವೇ ಇದ್ವಿ, ಯಾರೂ ಇರಲಿಲ್ಲ. ಮನೆಗೆ ಹೋಗೋವರೆಗೂ ಒಂದು ಫೋನ್ ಇಲ್ಲ, ಯಾರ್ದು ಮೆಸೇಜ್ ಇಲ್ಲ. ಇವತ್ತು ತುಂಬ ಅದು ಆ ಸೈಲೆನ್ಸ್ ಇವತ್ತಿಗೆ ಇನ್ನೂ ಕಾಡುತ್ತೆ. ಆ ಒಂದು ಪೇನನ್ನು ನಾವು ತೊಗೊಂಡೋಗ್ತೀವಿ ಯಾವಾಗ್ಲೂ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಅದು ಮೊದಲನೇ ವಿಚಾರ. ಎರಡನೇ ವಿಚಾರ, ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಈ ಥರದೊಂದು ಟ್ರೋಫಿನ ಯಾವ ಟೈಮಿಗೆ ಯಾರಿಗೆ ಕೊಡಬೇಕು ಅಂತ. ಅದಕ್ಕೆ ನಾವು ಈ ಟ್ರೋಫಿನ ಈ ಸರಿ 30 ಇಯರ್ಸ್ಗೆ ಅಣ್ಣಂಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಈ ಟ್ರೋಫಿನ. ಸೊ ಇಟ್ ಹ್ಯಾಪನ್ಸ್. ಇಷ್ಟು ವರ್ಷದ ಕಷ್ಟದಲ್ಲಿ ನಾವೇನು ಎಷ್ಟೇ ಶ್ರಮ ಹಾಕಿದ್ರು ರೈಟ್ ಟೈಮಿಗೆ ಆಗಬೇಕದು. ಅದು ರೈಟ್ ಟೈಮ್ ಆಗಿದೆ ಅಣ್ಣ, ಆ್ಯಂಡ್ ದಟ್ ಈಸ್ ಯೋರ್ಸ್. ಮೂರನೇ ವಿಚಾರ, ಅಶೋಕ್ ಸರ್ ಫೆಬ್ರವರಿ ಮಿಡ್ ವೀಕಲ್ಲಿ ಬರ್ತೀನಿ ಅಂದರು. ನಾವೆಲ್ಲ ಮಾತಾಡಾಗಿದೆ. ಅವ್ರು ಬಂದ ತಕ್ಷಣ ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ.